ಹೇಳಿ ಇದು ಮಾಡೋದು ನನಗೇನು ನಾಯಕರದೆಲ್ಲ ಒತ್ತಾಯ ಇತ್ತಲ್ಲ ಸರ್, ಇದಕ್ಕೆಲ್ಲ ಒಂದು ಇತ್ಯರ್ಥ ಆಡಬೇಕು ಅಂತ. ಇತ್ಯರ್ಥ ಆಡಬೇಕು ಅನ್ನೋದು ಎಲ್ಲರಲ್ಲೂ ಇದೆ, ಅದನ್ನು ಮಾಡ್ತಾರೆ ಹೈಕಮಾಂಡ್ನಾಗ. ಈ ಕಡೆ ಸಿ ಎಂ ಅವರು ಬಜೆಟ್ ಪ್ರಿಪರೇಷನ್ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ರಿ ಇವರೇ. ಇದನ್ನು ಕೇಳಿ 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 ಜನಗಳಿಗೆ ನೀವೇನು ಮಾಡ್ತೀರಿ ಅಂದರೆ ನಮ್ಮ ಪಾರ್ಟಿ ಮೇಲೆ ಕೆಟ್ಟ ತುಂಬಿಸ್ತೀರಿ. ಬಿಟ್ಬಿಡಿ, ಅದೇನೋ ಒಂದು ತೀರ್ಮಾನ ಆಗುತ್ತೆ. ಸ್ವಾಮಿ ಸಚಿವ ಸ್ಥಾನ ಅವ್ರು ಮಾಡಿದಾಗ ಆಗೋಣ. ನೀವು ಇದನ್ನ ಕೇಳಿ 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 ಶಾಸಕರು ಹೇಳ್ತಿದ್ದಾರೆ, ಯಾವ ಶಾಸಕ ಯಾರೋ ಒಬ್ರ ಇಬ್ರ ಹೇಳ್ತಾರ, ಬಿಟ್ಟಾಕ್ರಿ ಅವ್ರ ಅಭಿಪ್ರಾಯನ. ಇನ್ ಜನರಲ್ಲು ಸುಸೂತ್ರವಾಗಿ ಹೋಗುತ್ತೆ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಎಲ್ಲರೂ ಪಾಲಿಸ್ಕೊಂಡು ಹೋಗ್ತಾರೆ. ನಿಮ್ಮ ಪ್ರಕಾರ ನಾಯಕತ್ವ ಬದಲಾವಣೆ ಇಲ್ಲ? ನಾನು ಅದನ್ನೇನು ಹೇಳಲ್ಲ, ಅದು ಹೈಕಮಾಂಡ್ ಬಿಟ್ಟಿದ್ದು. ಇದೆಯೋ ಇಲ್ವೋ ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನು ಹೇಳುತ್ತೆ ಅದು ನಾನು ಕೇಳ್ತೀನಿ ಅಂದರೆ, ನೀವು ಯಾಕೆ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ 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 ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನು ಮಾಡೋಕ್ಕೆ ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತಿಗದಲ್ಲಿ ಗೆರಿ ಬರಿ ಇರುತ್ತೆ ಅವತ್ತು ಆಗೋದು. ಅಲ್ಲಿ ಮಂತ್ರಿಯಿಂದ ಹೋಗಿ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಗೆರೆ ಬರೆದಿದ್ರೆ ಅಲ್ಲಿಗೆ ಹೋಗಿ ಕೂರಿಸುತ್ತೆ. ಇಲ್ಲ ಅಂದರೆ ಇನ್ನೇ ನಮ್ಮ ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ. ಹೌದು, ಹಳ್ಳಿಗೂ ಪಾದಯಾತ್ರೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಈ ಧೋರಣೆ ಏನು ತಗೊಂಡಿದೆ, ಈ ರಾಜ್ಯ ಸರ್ಕಾರಗಳ ಮೇಲೆ ಏನು ಗದಾಪ್ರಹಾರ ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳನ್ನು ಹಣಕಾಸಿನ ಇಕ್ಕಟ್ಟಿನಲ್ಲಿ ಏನು ಸಿಗಿಸ್ತಾ ಇದೆ, ಇದನ್ನು ಬಿಚ್ಚಿ ಬಿಚ್ಚಿ ಹೇಳ್ತೀವಿ. ಮನಮೋಹನ್ ಸಿಂಗ್ರವರು ಅವತ್ತಿನ ದಿವಸ ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ನರೇಗಾನ ತಂದು ಅಷ್ಟೊಂದು ಇದನ್ನು ಗ್ರಾಮ ಸ್ವರಾಜ್ಯನ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಸಾವಿರಾರು ಕೋಟಿ ಹಣವನ್ನು ಗ್ರಾಮೀಣ ಪ್ರದೇಶಕ್ಕೆ ಹರಿಸಿದರು. ಗ್ರಾಮೀಣ ಪ್ರದೇಶಕ್ಕೆ ಹರಿಸಿ ಇವತ್ತು ಗ್ರಾಮ ಸ್ವರಾಜ್ಯ ಆಯಿತು. ಒಂದು ಕಾಂಪೌಂಡ್ ಇರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಬದ ಮತ್ತು ಅವನ ಜಮೀನನ್ನು ಮಟ್ಟ ಮಾಡ್ಕೊಳ್ಳೋದಿರ್ಬೋದು, ಕೊಳವೆಗಳನ್ನು ತೋಡೋದಿರ್ಬೋದು, ಎಲ್ಲವನ್ನು ಮಾಡ್ಕೊತಾ ಇದ್ರು. ಅದಕ್ಕೆಲ್ಲ ನೀವೀಗ ಚಪ್ರಿ ಹೇಳ್ತಿದ್ದೀರಲ್ಲ, ಇದಾ ನಿಮ್ಮದು? ಅವ್ರು ಪೂರ 100% ಅವರೇ ಕೊಡ್ತಾಯಿದ್ರು. ನೀವು ಯಾಕೆ 40% ಕೇಂದ್ರ ರಾಜ್ಯದಿಂದ ಕೇಳ್ತಾ ಇದ್ರಿ? ನಿಮ್ಮ ಹತ್ರ ದುಡ್ಡಿಲ್ವಾ? ಸಾಲ ಜಾಸ್ತಿ ಆಯ್ತಾ? ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಯ್ತಾ ನಿಮಗೆ? ನಿಮ್ಮ ನರೇಗಾದಲ್ಲಿ ಕರ್ನಾಟಕದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಅಂತ. ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಬೇಡ ಅಂತ ಹೇಳ್ತೀವಿ ನಾವು. ಅದನ್ನು ಸರಿಪಡಿಸಿ ಸರ್. ಆಮೇಲೆ ಈಗ ನೀವು ಹಳ್ಳಿಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಅವರು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋದು ಮಾಡಲೇಳು. ಯಾವ್ದು ಬಳ್ಳಾರಿ ಟು ಬೆಂಗಳೂರಿನಾರ ಮಾಡಲಿ, ಬೆಂಗಳೂರು ಟು ಹೈದರಾಬಾದ್ನಾರ ಮಾಡಲಿ, ಮಾಡ್ಕೊಳ್ಳಿ. ಅವ್ರವ್ರ ಇಷ್ಟ. ಅದು ಅಲ್ಲಿ ಏನು ನಡೆದಿದೆ, ಬಳ್ಳಾರಿ ಟು ಬೆಂಗಳೂರು ನಡೆಯೋಕ್ಕೆ ಏನು ನಡೆದಿದೆ ಅಲ್ಲಿ? ಒಂದು ಮಹಾನ್ ವಾಲ್ಮೀಕಿ ಅವರ ಭಾವಚಿತ್ರನ ಕಟ್ಟೋದಕ್ಕೋಸ್ಕರ ನಡೆದಂಥ ಒಂದು ಸಣ್ಣ ಗಲಾಟೆ ಅದು. ಅದನ್ನು ನೀವು ರಾಜಕೀಯವಾಗಿ ತಿರ್ಸ್ಕೊಂಡು, ಹಾಗಾದರೆ ವಾಲ್ಮೀಕಿ ಅವರ ಕಟ್ಟಿದ್ದನ್ನು ಏನು ಕಟ್ಟಿ ತಕ್ಕೊಳ್ಳಪ್ಪ, ಅಲ್ಲಿ ನನಗೆ ಬೇಡ, ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಮುಗಿದೋಯ್ತು. ಈಗ ನಮ್ಮನೆ ತಗೋ ತಂದು ಕಟ್ತಾರಪ್ಪ ಬೇರೆ ಪಕ್ಷದವ್ರು, ಅದಕ್ಕೆ ನಾವು ಗಲಾಟೆ ಮಾಡೋಕ್ಕಾಗತ್ತಾ? ಅದಕ್ಕೆ ಪಾದಯಾತ್ರೆ ಮಾಡ್ಬೇಕಾ? ಎಲ್ಲ ಕಾರ್ಯಕರ್ತ ಯಾಕೆ ಸತ್ತೋದ? ಇವ್ರು ಬಂದು ಅದನ್ನು ಹೊರದು ಹಾಕಿರು, ಆಮೇಲೆ ಗಲಾಟೆ ಮಾಡಿರು, ಅದರಿಂದ ಫೈರಿಂಗ್ ಆಯಿತು. ಯಾರು ಮಾಡಿದಾರು? ಯಾಕೆ ಬಾವುಟ ಕಟ್ಟಿದ್ರು? ಇವ್ರ ಮನೆ ಮುಂದೆ ಒಂದು ಸ್ಟೇಜ್ ಕಟ್ಟಿದ್ರು. ಜೆಡಿಎಸ್ನವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನ ಬಲಿ ಕೊಡ್ತಕ್ಕಂಥ ಪಕ್ಷ ಅಂತ. ಯಾರು? ಕಾಂಗ್ರೆಸ್ ಪಕ್ಷ. ಇಲ್ಲ, ಅವ್ರು ಎಲ್ಲರನ್ನೂ ಉದ್ಧಾರ ಮಾಡಿದ್ರು. ಎಲ್ಲ ಕರ್ನಾಟಕ ರಾಜ್ಯದಲ್ಲೆಲ್ಲ ಅವ್ರದ್ದೇ ಇದು. ಎಲ್ಲರೂ ಅವರಿಂದಲೇ ಬೆಳೆದಿರೋದು, ಅವರಿಂದಲೇ ಬೆಳ್ಕೊಂಡಿರೋದು. ಬೆಳೀಲಿ ಬಿಡಿ, ನಾವೇನು ಅದಕ್ಕೆ ಅವರ ವೈಯಕ್ತಿಕವಾದ ಹೇಳಿಕೆಗಳನ್ನೆಲ್ಲ ನಾವು ಟೀಕೆ ಮಾಡೋದಿಲ್ಲ. ಅದು ಅವರ ಅಭಿಪ್ರಾಯ. ಬರಲಿ, ಸಂತೋಷ, ಸ್ವಾಗತ ಮಾಡೋದು. ಬರಲಿ, ಈಗಾಗಲೇ ಮಾಡಿ ಹೋಗ್ಯಾರೆ, ಮತ್ತೆ ಬರ್ತೀವಿ ಅಂದ್ರೆ ಬರಲಿ. ಬರಲಿ ಹೇಳು. ರೇವಣ್ಣರು ನಾನೇ ಹೇಳಿದ್ನಲ್ಲ, ಬಂದು ನಿಂತ್ಕೊಂಬಿಡಪ್ಪ. ಬಹಿರಂಗ ಆಹ್ವಾನ ಕೊಟ್ಟಿದ್ದೀನಲ್ಲ, ಬಂದು ನಿಲ್ಲಿ. ಅದೇನು ಪ್ರಜಾಪ್ರಭುತ್ವ, ಯಾರನ್ನ ಬರಬೇಡ ಬರಬೇಕು ಅನ್ನೋ ಇದಲ್ಲ, ಇಚ್ಛಾಶಕ್ತಿ ಅಲ್ಲ. ಬರಲಿ. ಅಲ್ಲ,
ಅವರು ಬರ್ತೀನಿ ಅಂತ ಅಂದರೆ ಸವಾಲಾಗಿ ಕರಿತಾ ಇದ್ದೀರಾ ಏನು? ಸವಾಲಕ್ಕಲ್ಲ, ಅವರು ಇವರೆಲ್ಲ ಬರ್ತಾರೆ ಅಂದರು. ಪೇಪರ್ನಲ್ಲಿ ಹಿಂಗೆ ಕೇಳಿರು, ನಾನು ಭಾಷಣದಲ್ಲಿ ಹೇಳಿದ್ದೀನಿ, ಬಲ್ರಪ್ಪ ಕರ್ಕೊಂಬಲ್ರಪ್ಪ ಅಂತ ಹೇಳಿದ್ದೀನಿ, ಬರಲಿ. ಸರ್, ಈಗ ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಲೀಸ್ಡ್ ಬೇಸ್ಡ್ ಸಿಎಂ ಅಂತ ಹೇಳಿದ್ದಾರೆ. ಯಾರು? ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಅವ್ರು ಯಾವ ಲೀಸಲ್ಲಿ ಇದ್ರಂತೆ? 2 ಸರಿ ಆಗಿದ್ರಲ್ಲ, ಯಾವ ಲೀಸಲ್ಲಿದ್ರು ಕೇಳಿ. ಅವ್ರು ಯಾವ ಲೀಸಲ್ಲಿ ಆಗಿದ್ರು ಕೇಳ್ರಿ. ಇವ್ರಿಗೆ ಹೇಳೋರು ಅವ್ರು ಯಾವ ಲೀಸಲ್ಲಿ ಆಯ್ತು ಕೇಳಿ. 2 ಸಾರಿ ಮುಖ್ಯಮಂತ್ರಿ ಎಲ್ಲ ಸ್ವಂತ ಅವೆಲ್ಲ ಟೀಕೆ ಮಾಡೋದಕ್ಕೆ ಅಷ್ಟೇ. ಅವರು ಲೀಸ್ಡ್ ಅಲ್ಲ ಇದ್ದದ್ದು. 2 ಸಾರಿ ಮುಖ್ಯಮಂತ್ರಿ ಏನು ಸ್ವತಃ 113 ತಗೊಂಡು ಬಂದಿದ್ರು ವಿಧಾನಸಭೆಗೆ. ಇವ್ರು 136 ತಗೊಂಬಂದಾರೆ. ಅವ್ರು 113 40 42 ತಗೊಂಡು 60 ಅವರು ಲೀಸ್ಡ್ ಬೇಸಿಸ್ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಧಕ್ಕೆ ಇಳಿದೋದ್ರಪ್ಪ. ಯಾಕೆ ಸುಮ್ಮನೆ ಟೀಕೆ ಮಾಡೋದು? ಒಳ್ಳೇದಲ್ಲ. ಅವರ